ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಕೆಲವು ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ ಹೇಳ್ಕೊಡ್ತೀನಿ. ನಾವು ಅಂಗಡಿಯಿಂದ ಸ್ಟೀಲ್ ಸಾಮಾನು ತಂದಾಗ ಈ ಥರ ಸ್ಟಿಕ್ಕರ್ ಎಲ್ಲ ಇರುತ್ತೆ ನೋಡಿ. ಈ ಥರ ಸೌಟ್ ಮೇಲಾಗಲಿ, ಪ್ಲೇಟ್ ಮೇಲಾಗಲಿ, ಪಾತ್ರೆ ಮೇಲಾಗಲಿ ಅದನ್ನು ಈಸಿಯಾಗಿ ರಿಮೂವ್ ಮಾಡೋದು ಹೇಗೆ ಅಂತ. ಇದನ್ನೇನಿಲ್ಲ, ಒಂದು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ದೂರದಿಂದ ಹಿಂಗೆ ಬಿಸಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದು ಬಂದುಬಿಡುತ್ತೆ. ಅದು ನೋಡಿಸ್ತೀನಿ ನಿಮಗೆ, ತುಂಬ ಈಸಿ. ಸ್ಟವ್ ಮೇಲೆ ಈ ಥರ ಪ್ಲೇಟ್ ಇಟ್ಬಿಟ್ಟು ಸ್ಟವ್ ಅಂಟಿಸ್ಬೇಕು. ಒಂದೇ ಸೆಕೆಂಡ್, 1-2 ಸೆಕೆಂಡ್ ಆದರೆ ಸಾಕು. ಬಿಸಿ ಆಗಿದ ತಕ್ಷಣ ನಮ್ಗೆ ಹಿಂಗೆ ಟಚ್ ಮಾಡಿದ್ರೆ ಫೀಲ್ ಆಗಬೇಕು. ಬಿಸಿ ಆಫ್ ಮಾಡಿಬಿಟ್ಟು ಈ ಥರ ಒಂದು ನೈಫ್ ಸಹಾಯದಿಂದ ಈ ಥರ ತೆಗೆದ್ರೆ ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ. ಯಾವ ಸ್ಟಿಕ್ಕರ್ ಆದರೂ ಸರಿ, ಹೆಂಗೆ ಅಂಟಿಸಿದ್ರೂ ಬಂದುಬಿಡುತ್ತೆ. ನೀವು ಇದೇ ಥರ ತೆಗಿಬೋದು ನೋಡಿ, ಆರಾಮಾಗಿ ಬಂದುಬಿಡುತ್ತೆ. ಯಾವ ಪಾತ್ರೆ ಮೇಲಾಗಲಿ, ಯಾವುದ್ರ ಮೇಲಾಗಲಿ ಲೈಟಾಗಿ ಬಿಸಿ ಮಾಡಬೇಕಷ್ಟೇ, ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಅಂಗಡಿಯಿಂದ ಒಣ ದ್ರಾಕ್ಷಿ ತಂದಿರ್ತೀವಿ, ಸ್ವಲ್ಪ ದಿವಸ ಉಪಯೋಗಿಸ್ತಾ ಇದ್ದರೆ ಈ ಥರ ಉಂಡೆ ಆಗಿಬಿಡುತ್ತೆ ನೋಡಿ. ಅಂದರೆ ಹಾಕಬೇಕಾದ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಪ್ರತಿ ಸಾರಿ ಹಿಂಗೆ ಬಿಡಿಸ್ಕೊಂಡು ಅರ್ಜೆಂಟಲ್ಲಿದ್ದರೆ ಆಗೋದಿಲ್ವಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ತಂದಿದ ತಕ್ಷಣವೇ ಸ್ವಲ್ಪ ಈ ಥರ ಎಲ್ಲ ದ್ರಾಕ್ಷಿ ಎಲ್ಲ ತಂದಿದ ತಕ್ಷಣ 1 ಸ್ಪೂನಷ್ಟು, ಜಾಸ್ತಿ ಬೇಡ, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಈ ಥರ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು, ಅಕ್ಕಿ ಹಿಟ್ಟೇನು ಎಲ್ಲ ಸ್ವೀಟ್ಗೂ ಹಾಕಿದ್ರೂ ಏನಾಗೋದಿಲ್ಲ ನೋಡಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿವಸ ಬೇಕಾದರೂ ಆ ಥರ ಇರುತ್ತೆ. ಉಂಡೆ ಆಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಸ್ಟೋರ್ ಮಾಡ್ಕೊಬೋದು. ನಾವು ಯಾವಾಗ ಆ್ಯಡ್ ಮಾಡಬೇಕಾದ್ರೂ ಹಿಂಗೆ ಕ್ಲೀನಾಗಿ ಆ್ಯಡ್ ಮಾಡ್ಕೊಂಡ್ಬಿಡ್ಬೋದು. ಸ್ವಲ್ಪ ಎಲ್ಲ ಇದು ಕಲಸಾದ್ಮೇಲೆ ಎಕ್ಸ್ಟ್ರಾ ಇದ್ದರೆ ಅದರಲ್ಲೇ ಕೆಳಗಡೆ ಬಿದ್ದಿರುತ್ತೆ, ಬೇಕಾದರೆ ಬಿಸಾಕ್ಬಿಡ್ಬೋದು. ಯೂಸ್ ಎಲ್ಲ ಆದಮೇಲೆ ಅದು ಮಿಕ್ಕಿದ್ರೆ ನೋಡಿ ಈ ಥರ ಕ್ಲೀನಾಗಿ ಅಂಟ್ಕೊಳೋದೇ ಇಲ್ಲ. ಅಲ್ಲಿ ಸರಿ ಇರುವೆ ಮುತ್ಕೊಳುತ್ತೆ, ಅಂದರೆ ಕಪ್ ಇರುವೆ ಎಲ್ಲ, ಚಿಕ್ಕ ಇರುವೆ ಎಲ್ಲ ಬಂದುಬಿಡುತ್ತೆ. ಆವಾಗ ಸಕ್ಕರೆ ಉಪಯೋಗಿಸೋಕ್ಕೆ ಕೂಡ ಎಷ್ಟು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿದ್ರೂ ಒಂದೊಂದು ಸರಿ ಇರುತ್ತೆ. ಅದಕ್ಕೆ ಡಬ್ಬಕ್ಕೆ ಸಕ್ಕರೆ ಹಾಕೋಕ್ಕೆ ಮುಂಚೆ ಒಂದು 5-6 ಲವಂಗ ಈ ಥರ ಹಾಕಿಟ್ಬಿಟ್ರೆ ಈ ವಾಸನೆಗೆ ಇರುವೆಗಳು ಬರೋದೇ ಇಲ್ಲ ಡಬ್ಬದಲ್ಲಿ. ಆವಾಗ ನಾವು ಕ್ಲೀನಾಗಿ ಯೂಸ್ ಮಾಡ್ಕೋಬೋದು. ಉಪ್ಪು ಅಷ್ಟೇ, ಚಳಿಗಾಲದಲ್ಲೆಲ್ಲ ಕೆಳಗಡೆ ತೇವಾಂಶ ಆಗಿಬಿಟ್ಟಿರುತ್ತೆ, ಅಂದರೆ ನೀರು ಥರ ಆಗಿರುತ್ತೆ. ಅದಕ್ಕೆ ಡಬ್ಬದಲ್ಲಿ ಉಪಯೋಗಿಸೋಕ್ಕೆ ಕೂಡ ಚೆನ್ನಾಗಿರಲ್ಲ, ಒಂಥರ ಅಂಟು ಸ್ಟಿಕ್ಕಿ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು, ಡಬ್ಬಕ್ಕೆ ಹಾಕೋಕ್ಕೆ ಮುಂಚೆ ಕಲ್ಲುಪ್ಪಾಗಲಿ, ಸಾಲ್ಟ್ ಆಗಲಿ, ಅಂದರೆ ಪುಡಿ ಉಪ್ಪಾಗಲಿ ಹಾಕ್ಕೊಳ್ಳೋವಾಗ ಡಬ್ಬ ಈ ಥರ ಒಂದು ಕಂಟೈನರ್ ತಗೊಂಡು, ಕಂಟೈನರ್ ಕೆಳಗಡೆ ಫಸ್ಟ್ ಈ ಥರ ಟಿಶ್ಯೂ ಪೇಪರ್ ಕೆಳಗಡೆ ಈ ಥರ ಹಾಕ್ಕೊಂಬಿಟ್ಟು ಸಾಲ್ಟನ್ನ ಅದಕ್ಕೆ ಈ ಥರ ಹಾಕಿಟ್ಕೊಂಡ್ಬಿಟ್ರೆ ಆ ತೇವಾಂಶ ಎಲ್ಲ ಟಿಶ್ಯೂ ಪೇಪರ್ ಎಳ್ಕೊಂಡ್ಬಿಡುತ್ತೆ. ನಾವು ಉಪಯೋಗಿಸೋದಕ್ಕೂ ಚೆನ್ನಾಗಿರುತ್ತೆ. ಕಲ್ಲುಪ್ಪು ಕೂಡ ಅಷ್ಟೇ, ನೀವು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಳ್ಳಿ, ಇಲ್ಲಾಂದರೆ ಜಾಡಿಗೆ, ಇಲ್ಲಾಂದರೆ ಈ ಥರ ಹೇರ್ ಟೈಟ್ ಕಂಟೈನರ್ನ ಹಾಕಿಡುವಾಗ ಈ ಥರ ಹಾಕಿಟ್ಕೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಸ್ಪೂನು, ಇಲ್ಲಾಂದರೆ ಗಾಜಿನ ಬಾಟ್ಲ್ ಅಷ್ಟೇ, ಪ್ಲಾಸ್ಟಿಕ್ದು ಗಾಜಿಂದಷ್ಟೇ ಯೂಸ್ ಮಾಡಿ. ಸ್ಟೀಲ್ದೆಲ್ಲ ಯೂಸ್ ಮಾಡಬಾರ್ದು, ರಸ್ಟ್ ಬಂದುಬಿಡುತ್ತೆ ಉಪ್ಪು ಹಾಕಿದ್ರೆ. ಇದು ಸಿಂಪಲ್ ಕಿಚನ್ ಟಿಪ್.